ಕಾಲ ಎಂದರೆ ನಮ್ಮ ಸಮಯ. ನಮ್ಮ ಜೀವನದಲ್ಲಿ ನಾವೆಲ್ಲರೂ ಒಳ್ಳೆಯ ಸಮಯ ಮತ್ತು ಕೆಟ್ಟ ಸಮಯವನ್ನು ಎದುರಿಸುತ್ತೇವೆ. ಈ ಸಮಯವನ್ನು ಭಗವಾನ್ ಶಿವನು ಕಾಲಭೈರವನ ರೂಪದಲ್ಲಿ ನಿಯಂತ್ರಿಸುತ್ತಾನೆ. ಶಿವನು ನಮಗೆ ಶಾಂತತೆ, ಉತ್ತಮ ಆರೋಗ್ಯ, ಜ್ಞಾನ, ಶಕ್ತಿ, ಭಕ್ತಿ ಮತ್ತು ಸಂಪತ್ತನ್ನು ನೀಡುವವನು. ಇಂದಿನ ವಿಡಿಯೋದಲ್ಲಿ ನಾವು ಶಿವನ ನಗರ ಕಾಶಿಯ ಬಗ್ಗೆ ತಿಳಿಯೋಣ. ಈ ವಿಡಿಯೋದಲ್ಲಿ ನಾವು ಕಾಶಿಯ ಪ್ರಾಮುಖ್ಯತೆಯ ಬಗ್ಗೆ ಮತ್ತು ಕಾಶಿ ನಗರವನ್ನು ರಕ್ಷಿಸುತ್ತಿರುವ ಕಾಶಿಯ ಅಷ್ಟಭೈರವರ ಬಗ್ಗೆ ತಿಳಿಯೋಣ. ಕಾಲಭೈರವನ ಪೂಜೆ ಅಥವಾ ಮಂತ್ರ ಪಠಿಸುವುದರಿಂದ ಅಥವಾ ಕಾಲಭೈರವನ ಬಗ್ಗೆ ಕೇಳುವುದರಿಂದ ನಮ್ಮ ಜೀವನದಲ್ಲಿನ ಕೆಟ್ಟ ಸಮಯ ಬದಲಾಗುತ್ತದೆ ಎಂದು ಹೇಳಲಾಗುತ್ತದೆ. ಇದು ನಮ್ಮ ಜಾತಕದಲ್ಲಿನ ಎಲ್ಲ ನವಗ್ರಹ ದೋಷಗಳನ್ನು ತೊಡೆದುಹಾಕುತ್ತದೆ. ದಕ್ಷಿಣಾಮೂರ್ತಿಯ ರೂಪದಲ್ಲಿರುವ ಕಾಲಭೈರವ ನಮಗೆ ಯಾವಾಗಲೂ ಒಳ್ಳೆಯ ಜ್ಞಾನವನ್ನು ನೀಡುವ ನಮ್ಮ ಗುರುಗಳಂತೆ ಅವರು ಯಾವಾಗಲೂ ನಮಗೆ ಉತ್ತಮ ಆರೋಗ್ಯ, ಶಕ್ತಿ, ಸಂಪತ್ತು, ಸಮೃದ್ಧಿಯನ್ನು ನೀಡುತ್ತಾರೆ. ದೇವಭೂಮಿ ಕಾಶಿಯು ಯಾವಾಗಲೂ ವಿಕಸನಗೊಳ್ಳುತ್ತಿರುತ್ತದೆ ಮತ್ತು ಸದಾ ಕ್ರಿಯಾಶೀಲವಾಗಿರುತ್ತದೆ. ಕಾಶಿಯ ಶಕ್ತಿಯನ್ನು ವಿವರಿಸಲು ನಮಗೆ ಯಾವಾಗಲೂ ಪದಗಳ ಕೊರತೆ ಇದೆ. ಕಾಶಿ ಎಂದರೆ ಜೀವನದಲ್ಲಿ ಅನುಭವಿಸಬೇಕಾದ ಸ್ಥಳ. ವೇದಗಳಲ್ಲಿ ಮತ್ತು ಪುರಾಣಗಳಲ್ಲಿ ಸಹಸ್ರಬಾಹು ಎಂದರೆ 1000 ಕೈಗಳು ಮತ್ತು ಸಹಸ್ರಮುಖ ಎಂದರೆ 1000 ಮುಖಗಳು ಮತ್ತು 1000 ಬಾಯಿಯ ದೇವತೆಗಳು ಸಹ ಕಾಶಿಯ ಮಹಿಮೆಯನ್ನು ವಿವರಿಸಲು ಅಸಮರ್ಥರಾಗಿದ್ದಾರೆ ಎಂದು ಹೇಳಲಾಗಿದೆ. ಅದರಿಂದ ನಾವು ಸರಳ ಮನುಷ್ಯರು ಕಾಶಿಯ ಬಗ್ಗೆ ಹೇಗೆ ವಿವರಿಸಬಹುದು? ಭಗವಾನ್ ಶಿವನ ದೈವಿಕ ಉಪಸ್ಥಿತಿಯು ಈ ಬ್ರಹ್ಮಾಂಡದ ಪ್ರತಿಯೊಂದು ಭಾಗದಲ್ಲೂ ಕಂಡುಬರುತ್ತದೆ. ಅವನು ನಮ್ಮ ಪ್ರತಿಯೊಂದು ಕಣಕಣದಲ್ಲೂ ಇದ್ದಾನೆ. ಕಾಶಿಯು ಭಗವಾನ್ ಶಿವನ ನೆಚ್ಚಿನ ಸ್ಥಳಗಳಲ್ಲಿ ಒಂದಾಗಿದೆ. ನಾವು ಸರಿಯಾದ ಮನೋಭಾವದಿಂದ ಮತ್ತು ಸರಿಯಾದ ಉದ್ದೇಶದಿಂದ ಕಾಶಿಗೆ ಹೋದಾಗ ಮಾತ್ರ ನಾವು ಶಿವನನ್ನು ಅನುಭವಿಸಬಹುದು ಮತ್ತು ಆಗ ಮಾತ್ರ ನಾವು ಕಾಶಿಯ ಸರಿಯಾದ ಸಾರ ಮತ್ತು ಭಾವನೆಯನ್ನು ಪಡೆಯುತ್ತೇವೆ. ಕಾಶಿಯನ್ನು ವಿಶ್ವದ ಪ್ರಾಚೀನ ಮತ್ತು ಪುರಾತನ ನಗರ ಎಂದು ಕರೆಯಲಾಗುತ್ತದೆ. ಭಗವಾನ್ ಶಿವನ ಮೊದಲು ಕಾಶಿಯು ಶ್ರೀ ಮಹಾವಿಷ್ಣುವಿನ ಪ್ರಿಯ ಭೂಮಿಯಾಗಿತ್ತು ಮತ್ತು ಭಗವಾನ್ ವಿಷ್ಣುವು ಇಲ್ಲಿ ಬಿಂದು ಮಾಧವನ ರೂಪದಲ್ಲಿ ವಾಸಿಸುತ್ತಿದ್ದನು ಎಂದು ಹೇಳಲಾಗುತ್ತದೆ. ವಿಷ್ಣು ಸ್ವರೂಪ ಬಿಂದು ಮಾಧವ ಕಾಶಿಯ ಕ್ಷೇತ್ರ ದೇವತೆಯಾಗಿ ಇಂದಿಗೂ ಕಾಶಿಯಲ್ಲಿ ನೆಲೆಸಿದ್ದಾನೆ. ದೇವಿ ಪಾರ್ವತಿಯನ್ನು ಮದುವೆಯಾದ ನಂತರ ಶಿವನು ಬಂದು ಕೈಲಾಸ ಪರ್ವತಕ್ಕೆ ಬಂದನು. ಆದರೆ ಕೈಲಾಸದ ಕಠಿಣ ವಾತಾವರಣವು ದೇವಿ ಪಾರ್ವತಿಗೆ ಹೊಂದಿಕೆ ಆಗಲಿಲ್ಲ. ಭಗವಾನ್ ಶಿವ ಮತ್ತು ದೇವಿ ಪಾರ್ವತಿ ಇಬ್ಬರು ಶಾಶ್ವತವಾಗಿ ಅಥವಾ ಹೆಚ್ಚು ಕಾಲ ವಾಸಿಸಲು ಕೈಲಾಸಕ್ಕೆ ಸಮಾನವಾದ ಸ್ಥಳವನ್ನು ಹುಡುಕಲು ಪ್ರಾರಂಭಿಸಿದರು. ಭಗವಾನ್ ಶಿವನು ಎಲ್ಲ ದೇವಿ ದೇವತೆಗಳನ್ನು ಸ್ವರ್ಗದಿಂದ ಆಹ್ವಾನಿಸಿದನು ಮತ್ತು ಶಿವ ಮತ್ತು ದೇವಿ ಪಾರ್ವತಿ ಇಬ್ಬರು ಶಾಶ್ವತವಾಗಿ ವಾಸಿಸುವ ನಿರ್ದಿಷ್ಟ ಸ್ಥಳವನ್ನು ಹುಡುಕಲು ಅವರಿಗೆ ಹೇಳಿದರು. ಎಲ್ಲ ದೇವಿ ದೇವತೆಗಳು ಶಿವ ಮತ್ತು ದೇವಿ ಪಾರ್ವತಿಗಾಗಿ ವಾಸಿಸಲು ಸ್ಥಳವನ್ನು ಹುಡುಕಲು ಹೋದರು. ಆದರೆ ಅದರ ನಂತರ ಅವರು ಯಾರೂ ಕೈಲಾಸಕ್ಕೆ ಹಿಂತಿರುಗಲಿಲ್ಲ. ಸ್ವಲ್ಪ ಸಮಯದ ನಂತರ ಭಗವಾನ್ ಶಿವನು ನಾರದ ಮುನಿಯನ್ನು ಕರೆದು ಅವರ ನಿವಾಸಕ್ಕೆ ಸ್ಥಳವನ್ನು ಹುಡುಕಲು ಕಳುಹಿಸಿದನು. ನಾರದ ಮುನಿಯು ಸ್ಥಳವನ್ನು ಹುಡುಕಲು ಹೋದನು ಮತ್ತು ಸ್ವಲ್ಪ ಸಮಯದ ನಂತರ ಅವರು ಮತ್ತು ಕೈಲಾಸಕ್ಕೆ ಬರಲಿಲ್ಲ. ಎಲ್ಲ ದೇವಾನುದೇವತೆಗಳಿಗೆ ಏನಾಯಿತು ಮತ್ತು ಎಲ್ಲಿಗೆ ಹೋಗುತ್ತಿದ್ದಾರೆ ಮತ್ತು ಅವರು ಯಾಕೆ ಹಿಂತಿರುಗುತ್ತಿಲ್ಲ ಎಂದು ಶಿವನು ಆಶ್ಚರ್ಯಪಡಲು ಪ್ರಾರಂಭಿಸಿದರು. ಭಗವಾನ್ ಶಿವನು ಧ್ಯಾನ ಮಾಡಲು ಪ್ರಾರಂಭಿಸಿದನು ಮತ್ತು ಅವರೆಲ್ಲರನ್ನು ತನ್ನ ಮುಂದೆ ಬರಲು ಹೇಳಿದನು. ಎಲ್ಲ ದೇವಿ ದೇವತೆಗಳು ಮತ್ತು ನಾರದ ಮುನಿ ಬಂದು ಶಿವನ ಮುಂದೆ ನಿಂತರು. ಭಗವಾನ್ ಶಿವನು ಎಲ್ಲ ದೇವಿ ದೇವತೆಗಳನ್ನು ಮತ್ತು ನಾರದ ಮುನಿಯನ್ನು ಕೈಲಾಸಕ್ಕೆ ಹಿಂತಿರುಗಲು ಏಕೆ ವಿಳಂಬವಾಯಿತು ಮತ್ತು ನೀವು ಯಾಕೆ ಕೈಲಾಸಕ್ಕೆ ಹಿಂತಿರುಗಲಿಲ್ಲ ಎಂದು ಕೇಳಿದನು. ಎಲ್ಲ ದೇವಿ ದೇವತೆಗಳು ಭಗವಾನ್ ಶಿವನಿಗೆ ತಿಳಿಸಿದರು. ಅವರು ಕಾಶಿ ಎಂದು ಕರೆಯಲ್ಪಡುವ ಸ್ಥಳಕ್ಕೆ ಭೇಟಿ ನೀಡಿದರು ಮತ್ತು ಅವರು ಆ ಸ್ಥಳದ ಮೋಡಿಗೆ ಎಷ್ಟು ಮಂತ್ರಮುಗ್ಧರಾಗಿದ್ದರು ಎಂದರೆ ಅವರಿಗೆ ಮತ್ತೆ ದೇವಲೋಕಕ್ಕೆ ಬರಲು ಅನಿಸಲಿಲ್ಲ ಎಂದು ಶಿವನಿಗೆ ತಿಳಿಸಿದರು. ಹಾಗಾಗಿ ಈ ಕಾಶಿಯು ಯಾವ ರೀತಿಯ ಸ್ಥಳವಾಗಿದೆ ಎಂದು ಶಿವನು ಕುತೂಹಲಗೊಂಡನು ಮತ್ತು ಶಿವನು ದೇವಿ ಪಾರ್ವತಿಗೆ ನಾವು ಸಹ ಈ ಕಾಶಿಯನ್ನು ನೋಡಲು ಹೋಗಬೇಕೆಂದು ಹೇಳಿದರು. ಭಗವಾನ್ ಶಿವ ಮತ್ತು ದೇವಿ ಪಾರ್ವತಿ ಕಾಶಿಗೆ ಹೋದಾಗ ಅವರು ಕಾಶಿಯ ಸೌಂದರ್ಯವನ್ನು ನೋಡಿ ಮೈಮರೆತರು ಮತ್ತು ಅವರು ಕೈಲಾಸಕ್ಕೆ ಹಿಂತಿರುಗಲು ಬಯಸಲಿಲ್ಲ ಮತ್ತು ನಂತರ ಅವರು ಶಾಶ್ವತವಾಗಿ ಕಾಶಿಯಲ್ಲೇ ಇದ್ದರು. ಅಲ್ಲಿ ಭಗವಾನ್ ಶಿವ ಮತ್ತು ದೇವಿ ಪಾರ್ವತಿಯ ಉಪಸ್ಥಿತಿಯೊಂದಿಗೆ ನಿಧಾನವಾಗಿ ಮತ್ತು ಕ್ರಮೇಣ ಎಲ್ಲ ದೇವಿ ದೇವತೆಗಳು ಕಾಶಿಗೆ ಬರಲು ಪ್ರಾರಂಭಿಸಿದರು ಮತ್ತು ಕಾಶಿಯಲ್ಲಿ ವಾಸಿಸಲು ಪ್ರಾರಂಭಿಸಿದರು.
ಕಾಶಿಯಲ್ಲಿ ಹಲವಾರು ದೇವಾಲಯಗಳಿವೆ. ಕಾಶಿಯಲ್ಲಿ ಹಲವಾರು ಪರಿಕ್ರಮ ಮಾರ್ಗಗಳಿವೆ ಮತ್ತು ಕಾಶಿಯಲ್ಲಿ ಹಲವಾರು ದೇವಿ ದೇವತೆಗಳ ದೇವಾಲಯಗಳಿವೆ. ಕಾಶಿಯ ಸೌಂದರ್ಯವನ್ನು ನಾವು ಪದಗಳಲ್ಲಿ ವರ್ಣಿಸಲು ಸಾಧ್ಯವಿಲ್ಲ. ಒಬ್ಬರು ಅಲ್ಲಿಗೆ ಹೋಗಿ ಆ ಸ್ಥಳವನ್ನು ಅನುಭವಿಸಬೇಕು. ಕಾಶಿಯು ಅಷ್ಟವಿನಾಯಕರು, ದಶಮಹಾವಿದ್ಯೆಗಳು, ದ್ವಾದಶ ಆದಿತ್ಯರು, ದ್ವಾದಶ ಜ್ಯೋತಿರ್ಲಿಂಗಗಳು ಮತ್ತು ಅಷ್ಟಭೈರವರಿಂದ ಸುತ್ತುವರೆದಿದೆ. ಅವರು ಕಾಶಿ ನಗರವನ್ನು 8 ದಿಕ್ಕುಗಳಿಂದ ರಕ್ಷಿಸುತ್ತಾರೆ. ಈ ರೀತಿಯಾಗಿ ಭಗವಾನ್ ಶಿವ ಮತ್ತು ದೇವಿ ಪಾರ್ವತಿ ಕಾಶಿಯಲ್ಲಿ ನೆಲೆಸಿದಾಗ ಎಲ್ಲ ದೇವಿ ದೇವತೆಗಳು ಕಾಶಿಗೆ ಬರಲು ಪ್ರಾರಂಭಿಸಿದರು. ಸೂರ್ಯನ ದ್ವಾದಶ ಆದಿತ್ಯರನ್ನು ಕಾಶಿಯಲ್ಲಿ ಪೂಜಿಸಲಾಗುತ್ತದೆ. ಗಣೇಶನ ಅಷ್ಟವಿನಾಯಕ ರೂಪಗಳನ್ನು ಕಾಶಿಯಲ್ಲಿ ಪೂಜಿಸಲಾಗುತ್ತದೆ. ದೇವಿ ಪಾರ್ವತಿಯ ದಶಮಹಾವಿದ್ಯೆಗಳು ಮತ್ತು ಯೋಗಿನಿ ಶಕ್ತಿಗಳನ್ನು ಕಾಶಿಯಲ್ಲಿ ಪೂಜಿಸಲಾಗುತ್ತದೆ. ಭಗವಾನ್ ಶಿವನ ಅಷ್ಟಭೈರವ ರೂಪಗಳನ್ನು ಕಾಶಿಯಲ್ಲಿ ಪೂಜಿಸಲಾಗುತ್ತದೆ. ಭಗವಾನ್ ಶಿವನು ಕಾಲಭೈರವನ ರೂಪದಲ್ಲಿ ಕಾಶಿ ನಗರವನ್ನು ರಕ್ಷಿಸುತ್ತಾನೆ. ಭಗವಾನ್ ಕಾಲಭೈರವ ಶಿವನ ಉಗ್ರ ರೂಪ ಮತ್ತು ಅವನನ್ನು ಕಾಶಿಯ ಕೋತ್ವಾಲ್ ಎಂದು ಕರೆಯಲಾಗುತ್ತದೆ. ಭಗವಾನ್ ಕಾಲಭೈರವನು ಕಾಶಿ ನಗರವನ್ನು ಮತ್ತು ಭಗವಾನ್ ಶಿವನ ಭಕ್ತರನ್ನು ಯಾವಾಗಲೂ ರಕ್ಷಿಸುತ್ತಾನೆ ಎಂದು ನಂಬಲಾಗಿದೆ. ಭಗವಾನ್ ಕಾಲಭೈರವ ತಲೆಬುರುಡೆಯ ಮಾಲೆಗಳನ್ನು ಧರಿಸಿರುವ ಮತ್ತು ತ್ರಿಶೂಲವನ್ನು ಹಿಡಿದಿರುವ ಭಯಂಕರ ನೋಟವನ್ನು ಚಿತ್ರಿಸಲಾಗಿದೆ. ಅವನು ಜೀವನದ ಸಂಕೇತ ಮತ್ತು ಅವನು ಸಮಯದ ಚಲಿಸುವ ಅಂಶ. ಕಾಶಿಯಲ್ಲಿರುವ ಕಾಲಭೈರವನ ದೇವಾಲಯವು ವಾರಣಾಸಿಯ ಅತ್ಯಂತ ಹಳೆಯ ದೇವಾಲಯವಾಗಿದೆ. ಇದು ಸಂಪೂರ್ಣವಾಗಿ ಕಾಲಭೈರವನಿಗೆ ಸಮರ್ಪಿತವಾಗಿದೆ. ಈ ದೇವಾಲಯವು ಕಾಶಿ ವಿಶ್ವನಾಥ ದೇವಾಲಯದ ಸಮೀಪದಲ್ಲಿದೆ. ಸ್ಥಳ ಪುರಾಣದ ಪ್ರಕಾರ ಕಾಶಿ ವಿಶ್ವನಾಥ ಶಿವಲಿಂಗದ ದರ್ಶನಕ್ಕೆ ಮೊದಲು ಕಾಲಭೈರವನ ದೇವಸ್ಥಾನಕ್ಕೆ ಭೇಟಿ ನೀಡಬೇಕು. ಪುರಾಣಗಳ ಪ್ರಕಾರ ಕಾಲಭೈರವ ಶಿವನ 3ನೇ ಕಣ್ಣಿನಿಂದ ಕಾಣಿಸಿಕೊಂಡಿದ್ದಾನೆ ಎಂದು ಹೇಳಲಾಗುತ್ತದೆ. ಕಾಲಭೈರವನು ತನ್ನ ಬ್ರಹ್ಮಹತ್ಯದ ಪಾಪಕ್ಕಾಗಿ ಹಲವು ವರ್ಷಗಳ ಕಾಲ 3 ಲೋಕಗಳನ್ನು ಅಲೆದಾಡುವಂತೆ ಶಾಪಗ್ರಸ್ತನಾಗಿದ್ದಾಗ ಅವನು ಕಾಶಿಗೆ ಬಂದು ಶಾಪವನ್ನು ವಿಮೋಚನೆಗೊಳಿಸಿದನು ಎಂದು ಹೇಳಲಾಗುತ್ತದೆ. ಭಗವಾನ್ ಕಾಲಭೈರವ ಎಂದರೆ ಸಾವು ಮತ್ತು ಸಮಯ ಎರಡರ ಭಯವನ್ನು ಹೋಗಲಾಡಿಸುವವನು ಎಂದರ್ಥ. ಭೈರವನ ಆರಾಧನೆಯು ಭಕ್ತರನ್ನು ತೊಂದರೆ ಮತ್ತು ವಿಪತ್ತುಗಳಿಂದ ರಕ್ಷಿಸುತ್ತಾನೆ. ಕಾಶಿಯ ಅಷ್ಟಭೈರವರು ಭೈರವನ 8 ರೂಪಗಳಾಗಿ ಮೀಸಲಾದ ವಾರಣಾಸಿಯಲ್ಲಿರುವ 8 ದೇವಾಲಯಗಳಾಗಿವೆ. ಕಾಶಿಯ ಈ 8 ಭೈರವರು ಕಾಶಿ ನಗರವನ್ನು 8 ದಿಕ್ಕುಗಳಿಂದ ರಕ್ಷಿಸುತ್ತಾರೆ. ಕಾಶಿಯಲ್ಲಿರುವ ಈ ಅಷ್ಟಭೈರವ ದೇವಾಲಯಗಳಿಗೆ ಭೇಟಿ ನೀಡುವುದನ್ನು ಅಷ್ಟಭೈರವ ದರ್ಶನ ಯಾತ್ರೆ ಎಂದು ಕರೆಯಲಾಗುತ್ತದೆ. ಪ್ರತಿ ಭೈರವನ ಅಡಿಯಲ್ಲಿ 7 ಉಪಭೈರವರಿದ್ದಾರೆ ಎಂದು ಹೇಳಲಾಗುತ್ತದೆ. ಮಹಾಕಾಲ ಭೈರವನನ್ನು ಸಮಯದ ಸರ್ವೋಚ್ಚ ಆಡಳಿತಗಾರ ಮತ್ತು ಭೈರವನ ಪ್ರಧಾನ ರೂಪವೆಂದು ಪರಿಗಣಿಸಲಾಗಿದೆ. ಈಗ ಈ ಕಾಶಿಯ ಈ ಅಷ್ಟಭೈರವರ ಬಗ್ಗೆ ತಿಳಿಯೋಣ. ಕಾಶಿಯ ಮೊದಲ ಭೈರವ ದೇವಾಲಯವೆಂದರೆ ಅಸಿತಾಂಗ ಭೈರವನ ದೇವಾಲಯ. ಈ ಭೈರವ ರೂಪವು ಎಲ್ಲ 8 ಭೈರವಗಳಲ್ಲಿ ಮೊದಲನೆಯದು. ಅಸಿತಾಂಗ ಎಂಬ ಪದದ ಅರ್ಥವೆಂದರೆ ನಮ್ಮ ಜೀವನದಿಂದ ಕೆಲವು ವಿಷಯಗಳನ್ನು ತೆಗೆದುಹಾಕುವವನು ಅಥವಾ ಅವನು ನಮ್ಮ ಜೀವನದಿಂದ ನಮ್ಮ ಪಾಪಗಳನ್ನು ತೆಗೆದುಹಾಕುವವನು. ಭೈರವನ ಈ ರೂಪವು ನಮ್ಮ ಎಲ್ಲ ದುಃಖಗಳನ್ನು, ಎಲ್ಲ ಕಾಮಗಳನ್ನು, ನಮ್ಮ ಎಲ್ಲ ಅಹಂಕಾರವನ್ನು, ನಮ್ಮ ಎಲ್ಲ ದುರಾಸೆಗಳನ್ನು ಮತ್ತು ನಮ್ಮ ಎಲ್ಲ ದುಃಖಗಳನ್ನು ದೂರ ಮಾಡುತ್ತಾನೆ. ಭೈರವನ ಈ ರೂಪವನ್ನು ಪೂಜಿಸುವುದರಿಂದ ಭಕ್ತರು ತಮ್ಮ ಕಾರ್ಯಕ್ಷೇತ್ರದಲ್ಲಿ ಸೃಜನಶೀಲತೆ ಮತ್ತು ಶ್ರೇಷ್ಠತೆಯನ್ನು ಅನುಗ್ರಹಿಸುತ್ತಾರೆ. ನಾವು ಈ ಭೈರವನ ರೂಪವನ್ನು ನೋಡಿದಾಗ ಅವನು ಸಾಕ್ಷಾತ್ ಶಿವನಂತೆ ಅಥವಾ ಒಂದು ಕೈಯಲ್ಲಿ ತ್ರಿಶೂಲವನ್ನು ಹಿಡಿದಿರುವ ಶಿವನಂತೆ ಕಾಣುತ್ತಾನೆ. ಇನ್ನೊಂದು ಕೈಯಲ್ಲಿ ದಂಡವನ್ನು ಮತ್ತು ತನ್ನ 3ನೇ ಕಣ್ಣು ತೆರೆದಿರುತ್ತಾನೆ. ಈ ದೇವಾಲಯದ ಆವರಣದೊಳಗೆ ಧನ್ವಂತರಿ ಕೂಪದ ಕೊಳೆ ಇದೆ. ಕೊಳೆಯದ ಉಪಸ್ಥಿತಿಯು ದೊಡ್ಡ ವರವಾಗಿದೆ, ಏಕೆಂದರೆ ಅದು ಉತ್ತಮ ಆರೋಗ್ಯ ಮತ್ತು ಕ್ಷೇಮವನ್ನು ಆಶೀರ್ವಾದಿಸುತ್ತದೆ. ಈ ಧನ್ವಂತರಿ ಕೂಪದ ನೀರಿನ ಸೇವನೆಯಿಂದ ನಮಗೆ ಉತ್ತಮ ಆರೋಗ್ಯ, ದೀರ್ಘ ಆಯುಷ್ಯ ಮತ್ತು ಕ್ಷೇಮವನ್ನು ಆಶೀರ್ವಾದಿಸುತ್ತದೆ ಎಂದು ಪುರಾಣಗಳು ಹೇಳುತ್ತವೆ. ಇದು ನಮಗೆ ಅಕಾಲ ಮೃತ್ಯುವಿಂದ ಕೂಡ ಕಾಪಾಡುತ್ತದೆ. ಕಾಶಿಯ 2ನೇ ಭೈರವ ದೇವಾಲಯವು ರೂರು ಭೈರವ ದೇವಾಲಯ. ಈ ಭೈರವ ರೂಪವು ಅಷ್ಟಭೈರವರಲ್ಲಿ 2ನೇ ರೂಪವಾಗಿದೆ. ಭೈರವನ ಈ ರೂಪವನ್ನು ಗುರು ಭೈರವ ಅಥವಾ ಆನಂದ ಭೈರವ ಎಂದು ಕರೆಯುತ್ತಾರೆ. ಭಗವಾನ್ ಶಿವನ ಗುರು ದಕ್ಷಿಣಾಮೂರ್ತಿ ರೂಪದಲ್ಲಿ ಪೂಜಿಸಲ್ಪಟ್ಟ ಕಾರಣ ಅವರನ್ನು ಗುರುಭೈರವ ಎಂದು ಕರೆಯಲಾಗುತ್ತದೆ. ಗುರು ದಕ್ಷಿಣಾಮೂರ್ತಿ, ಭಗವಾನ್ ಕಾಲಭೈರವ ಮತ್ತು ರೂರು ಭೈರವ ಶಿವನ ಗುರು ಸ್ವರೂಪಗಳಾಗಿ ಪೂಜಿಸಲಾಗುತ್ತದೆ.
ರೂರು ಭೈರವನ ಮೂರ್ತಿಯನ್ನು ನೋಡಿದಾಗ ಆತನನ್ನು ಪ್ರಸನ್ನ ರೂಪದಲ್ಲಿ ಕಾಣುವುದರಿಂದ ಆತನನ್ನು ಆನಂದ ಭೈರವ ಎಂದು ಕರೆಯಲಾಗುತ್ತದೆ. ರೂರು ಭೈರವ ಭಕ್ತರಿಗೆ ಉತ್ತಮ ಜ್ಞಾನ, ಸಂತೋಷ ಮತ್ತು ಬುದ್ಧಿವಂತಿಕೆಯನ್ನು ಅನುಗ್ರಹಿಸುತ್ತಾನೆ. ಕಾಶಿ ಖಂಡದ ಪ್ರಕಾರ ರೂರು ಭೈರವ ಹರಿಶ್ಚಂದ್ರ ಮಹಾಶ್ಮಶಾನ ಘಾಟನ್ನು ಕಾಪಾಡುತ್ತಾನೆ ಮತ್ತು ಈ ಘಾಟ್ನಲ್ಲಿ ಸಾಯುವ ಭಕ್ತರು ಭೈರವ ಯಾತನವನ್ನು ಅನುಭವಿಸಬೇಕಾಗಿಲ್ಲ ಎಂದು ಹೇಳಲಾಗುತ್ತದೆ. ರೂರು ಭೈರವ ಕಾಶಿಯ ದಕ್ಷಿಣ ಮತ್ತು ಉತ್ತರ ದಿಕ್ಕನ್ನು ರಕ್ಷಿಸುತ್ತಾನೆ. ಕಾಶಿಯ ಮೂರನೇ ಭೈರವನ ದೇವಾಲಯ ಚಂಡಭೈರವನ ದೇವಾಲಯವಾಗಿದೆ. ಅಷ್ಟಭೈರವರಲ್ಲಿ ಚಂಡಭೈರವ ಮೂರನೇ ರೂಪವಾಗಿದೆ. ಅವನು ಕಾಶಿಯ ದಕ್ಷಿಣ ದಿಕ್ಕನ್ನು ಕಾಪಾಡುತ್ತಾನೆ ಮತ್ತು ಅವನು ತನ್ನ ಭಕ್ತರನ್ನು ಶತ್ರುಗಳ ಕೆಟ್ಟ ರೂಪಗಳಿಂದ ರಕ್ಷಿಸುತ್ತಾನೆ. ಈ ದೇವಾಲಯದ ವಿಶೇಷತೆ ಎಂದರೆ ಇಲ್ಲಿ ಭೈರವನು ದೇವಿ ಕಾಳಿಯ ಪಕ್ಕದಲ್ಲಿ ನೆಲೆಸಿದ್ದಾನೆ. ಭೈರವ ಚಾಲಿಸದ ಪ್ರಕಾರ ಭೈರವ ಮತ್ತು ಶಕ್ತಿ ಎರಡರ ಉಪಸ್ಥಿತಿಯು ಅತ್ಯಂತ ಶಕ್ತಿಶಾಲಿ ದೇವಾಲಯವಾಗಿದೆ ಎಂದು ಹೇಳಲಾಗಿದೆ. ಕಾಶಿಯ ನಾಲ್ಕನೇ ಭೈರವ ದೇವಾಲಯವು ಕ್ರೋಧ ಭೈರವನ ದೇವಾಲಯವಾಗಿದೆ. ಕ್ರೋಧ ಭೈರವ ಅಷ್ಟಭೈರವರಲ್ಲಿ ನಾಲ್ಕನೇ ರೂಪವಾಗಿದೆ. ಈ ದೇವಾಲಯದಲ್ಲಿ ಕ್ರೋಧ ಭೈರವನು ತನ್ನ ಮೂರನೇ ಕಣ್ಣು ತೆರೆದಿರುವ ಮತ್ತು ಅವನ ಪಕ್ಕದಲ್ಲಿ ಕುಳಿತಿರುವ ಅವನ ವಾಹನ ಶ್ವಾನದೊಂದಿಗೆ ಉಗ್ರ ರೂಪದಲ್ಲಿ ಕಾಣುತ್ತಾನೆ. ದೇವಿ ದುರ್ಗೆಯ ಕಾಮಾಖ್ಯ ರೂಪವು ಕ್ರೋಧ ಭೈರವನೊಂದಿಗೆ ಇಲ್ಲಿ ಕಂಡುಬರುತ್ತದೆ. ಇದು ಈ ಸ್ಥಳವನ್ನು ಇನ್ನಷ್ಟು ಶಕ್ತಿಯುತವಾಗಿಗೊಳಿಸುತ್ತದೆ. ಕ್ರೋಧ ಭೈರವನು ಕಾಶಿಯ ನೈಋತ್ಯ ದಿಕ್ಕನ್ನು ರಕ್ಷಿಸುತ್ತಾನೆ ಮತ್ತು ಅವನು ಸಾಕ್ಷಾತ್ ಶಿವಸ್ವರೂಪದಲ್ಲಿ ಕೈಯಲ್ಲಿ ತ್ರಿಶೂಲದೊಂದಿಗೆ ತನ್ನ ಉಗ್ರ ಅವತಾರದೊಂದಿಗೆ ಈ ಕಾಶಿ ಸ್ಥಳವನ್ನು ಎಲ್ಲ ಶತ್ರುಗಳಿಂದ ರಕ್ಷಿಸುತ್ತಾನೆ ಎಂದು ಹೇಳಲಾಗಿದೆ. ಕಾಶಿಯ ಐದನೇ ಭೈರವ ದೇವಾಲಯ ಉನ್ಮತ್ತ ಭೈರವ ದೇವಾಲಯ. ಅಷ್ಟಭೈರವರಲ್ಲಿ ಉನ್ಮತ್ತ ಭೈರವ ಐದನೇ ರೂಪವಾಗಿದೆ. ಭೈರವ ಪದವು ನಮ್ಮ ಎಲ್ಲ ಭಯ ಮತ್ತು ಆತಂಕಗಳನ್ನು ತೊಡೆದುಹಾಕಲು ಸಹಾಯ ಮಾಡುವವನು ಎಂದರ್ಥ. ಉನ್ನತ ಭೈರವ ನಮ್ಮ ಎಲ್ಲ ಭಯ ಮತ್ತು ಆತಂಕಗಳನ್ನು ತೊಡೆದುಹಾಕಲು ಸಹಾಯ ಮಾಡುತ್ತಾನೆ ಮತ್ತು ಜೀವನದಲ್ಲಿ ಅನಾರೋಗ್ಯ ಮತ್ತು ನಕಾರಾತ್ಮಕತೆಯನ್ನು ಜಯಿಸಲು ಸಹಾಯ ಮಾಡುತ್ತಾನೆ. ಈ ದೇವಾಲಯದಲ್ಲಿ ನಾವು ಅರ್ಧ ಬಗ್ಗಿದ ಭಂಗಿಯಲ್ಲಿ ಕುಳಿತಿರುವ ಉನ್ಮತ್ತ ಭೈರವನು ಅಡ್ಡಹಸ್ತ ಮುದ್ರೆಯೊಂದಿಗೆ ಕಾಶಿಯ ಪಶ್ಚಿಮ ದಿಕ್ಕನ್ನು ರಕ್ಷಿಸುವ ಕಂಪನಗಳನ್ನು ಉಂಟು ಮಾಡುವುದನ್ನು ನೋಡಬಹುದು. ಇಲ್ಲಿ ಭಗವಾನ್ ಉನ್ಮತ್ತ ಭೈರವ ಎಚ್ಚರವಾಗಿರುವ ಸ್ಥಿತಿಯಲ್ಲಿ ಕಾಣಿಸಿಕೊಂಡಿದ್ದಾನೆ ಮತ್ತು ಅವನು ತನ್ನ ಭಕ್ತರಿಗೆ ಬೇಗನೆ ವರವನ್ನು ನೀಡುತ್ತಾನೆ ಎಂದು ಹೇಳಲಾಗುತ್ತದೆ. ಕಾಶಿಯ ಆರನೇ ಭೈರವ ದೇವಾಲಯ ಕಪಾಲ ಭೈರವ ದೇವಾಲಯ. ಅಷ್ಟಭೈರವರಲ್ಲಿ ಕಪಾಲ ಭೈರವ ಆರನೆಯ ರೂಪವಾಗಿದೆ. ಈ ದೇವಾಲಯದಲ್ಲಿ ಕಪಾಲ ಮೋಚನ ತೀರ್ಥ ಸ್ಥಳವಿದೆ. ಕಾಲಭೈರವನ ಕನಿಷ್ಠ ಬೆರಳಿನಿಂದ ಬ್ರಹ್ಮನ ತಲೆಬುರುಡೆ ಬಿದ್ದ ನಿಖರವಾದ ಸ್ಥಳ ಇದು. ದೇವಾಲಯದ ಒಳಗೆ ಒಂದು ದೊಡ್ಡ ಕೊಳವಿದೆ. ಕಾಲಭೈರವನು ಆ ತೀರ್ಥ ಸ್ಥಳಕ್ಕೆ ನಡೆದು ಬ್ರಹ್ಮನ ತಲೆಬುರುಡೆಯನ್ನು ತೊಡೆದು ಹಾಕಿದನು ಎಂದು ಹೇಳಲಾಗಿದೆ. ತಲೆಬುರುಡೆಯನ್ನು ತೊಡೆದು ಹಾಕಿದ ನಂತರ ಕಾಲಭೈರವನು ಈ ಸ್ಥಳದಲ್ಲಿ ಭಾವಪರವಶನಾಗಿ ತಾಂಡವವನ್ನು ಮಾಡಿದನು. ತಾಂಡವದ ನಂತರ ಅವನು ಶಿಲದ ರೂಪದಲ್ಲಿ ಕಾಣಿಸಿಕೊಂಡನು ಮತ್ತು ಈ ಸ್ಥಳವನ್ನು ಈಗ ಕಪಾಲ ಭೈರವ ದೇವಾಲಯ ಎಂದು ಕರೆಯಲಾಗುತ್ತದೆ. ಕಾಲಭೈರವ ಕಾಶಿಯ ಕಾವಲುಗಾರ ಮತ್ತು ಕಪಾಲ ಭೈರವ ಕಾಶಿಯ ನ್ಯಾಯಾಧೀಶ. ಈ ದೇವಾಲಯದಲ್ಲಿ ಭೈರವನ ಪ್ರತಿಯೊಂದು ರೂಪಕ್ಕೂ ಮೀಸಲಾಗಿರುವ 8 ವಿಭಿನ್ನ ಶಿಲೆಗಳನ್ನು ನಾವು ವೀಕ್ಷಿಸಬಹುದು. ಅಷ್ಟಮಿ ತಿಥಿಯ ದಿನದಂದು 8 ಭೈರವರು ಈ 8 ಶಿಲೆಗಳ ಮೇಲೆ ಕುಳಿತು ಕಾಶಿವಾಸಿಗಳ ಪುಣ್ಯ ಕರ್ಮಗಳನ್ನು ದಾಖಲಿಸುತ್ತಾರೆ ಎಂದು ನಂಬಲಾಗಿದೆ. 7ನೇ ಭೈರವ ದೇವಾಲಯವು ಭೀಷಣ ಭೈರವ ದೇವಾಲಯವಾಗಿದೆ. ಎಲ್ಲ ಅಷ್ಟಭೈರವರಲ್ಲಿ ಭೀಷಣ ಭೈರವ 7ನೇ ರೂಪವಾಗಿದೆ. ಭೈರವನ ಈ ರೂಪವು ಭೈರವನ ಅತ್ಯಂತ ಉಗ್ರ ರೂಪವಾಗಿದೆ. ನಾವು ಈ ಸ್ವರೂಪವನ್ನು ಹತ್ತಿರದಿಂದ ನೋಡಿದರೆ ಅವನು ಎಚ್ಚರಿಕೆಯಿಂದ ಮತ್ತು ಗಮನವಿಟ್ಟು ನೋಡುವ ಎಚ್ಚರಿಕೆಯ ಸ್ಥಿತಿಯಲ್ಲಿರುತ್ತಾನೆ. ಕಾಲಭೈರವ ಅಷ್ಟಕಂ ಪ್ರಕಾರ ಅವನು ನಮ್ಮ ಜೀವನದಿಂದ ಕೆಟ್ಟ ರೀತಿಯ ಸಮಸ್ಯೆಗಳನ್ನು ತೆಗೆದುಹಾಕುತ್ತಾನೆ. ಅವನು ಕಾಶಿಯ ಉತ್ತರ ದಿಕ್ಕನ್ನು ಕಾಪಾಡುತ್ತಾನೆ. 8ನೆಯ ಭೈರವ ದೇವಾಲಯ ಸಂಹಾರ ಭೈರವ ದೇವಾಲಯ. ಎಲ್ಲ ಅಷ್ಟಭೈರವಗಳಲ್ಲಿ ಸಂಹಾರ ಭೈರವ 8ನೇ ರೂಪವಾಗಿದೆ. ಆದಿಗುರು ಶಂಕರಾಚಾರ್ಯರು ರಚಿಸಿದ ಕಾಲಭೈರವ ಅಷ್ಟಕಂ ಶ್ಲೋಕಗಳು ಈ ಸಂಹಾರ ಭೈರವನ ನೋಟವನ್ನು ಸುಂದರವಾಗಿ ವಿವರಿಸುತ್ತವೆ. ಅದರಲ್ಲಿ ಅವನು ತನ್ನ ಸುತ್ತಲೂ ಹಾವಿನ ಮಾಲೆಯನ್ನು ಧರಿಸಿರುವವನು ಮತ್ತು ಅವನು ನಮಗೆ ಅಷ್ಟಸಿದ್ಧಿಗಳನ್ನು ದಯಪಾಲಿಸುವವನು ಎಂದು ಹೇಳುತ್ತದೆ. ನಮ್ಮ ಪಾಪಗಳಿಗೆ ಶಿಕ್ಷೆ ನೀಡಲು ಅಥವಾ ಅವರ ಭಕ್ತರಿಗೆ ಅವರ ಪುಣ್ಯಕ್ಕೆ ಪ್ರತಿಫಲ ನೀಡಲು ಅವನು ತನ್ನ ಕೈಯಲ್ಲಿ ದಂಡವನ್ನು ಹಿಡಿದಿದ್ದಾನೆ. ಅವನು ಕಾಶಿಯ ಈಶಾನ್ಯ ದಿಕ್ಕನ್ನು ಕಾಪಾಡುತ್ತಾನೆ. ಇದಿಷ್ಟು ಕಾಶಿಯ ಅಷ್ಟಭೈರವರ ಕುರಿತು. ಓಂ ನಮಃ ಶಿವಾಯ. ಈ ವಿಡಿಯೋ ಇಷ್ಟ ಆದರೆ ಲೈಕ್ ಮಾಡಿ, ಶೇರ್ ಮಾಡಿ ಮತ್ತು ಚಾನಲ್ ಸಪೋರ್ಟ್ ಮಾಡೋಕೆ ಸಬ್ಸ್ಕ್ರೈಬ್ ಮಾಡಿ. ಧನ್ಯವಾದಗಳು.